ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಈತಕ್ಕೆ ನಿನ್ನನೆ ಬಯಸಿದಿರುವುದೆಯ ಭಾಗ 32. ಭಾಗ್ಯ ಸಿಕ್ಕಿದ್ದರು. ಅವರು ಮತ್ತು ಅವರ ಪ್ರೇಮಿ ಕಾರ್ತಿಕ್ ಇಬ್ಬರು ಸೇರಿ ಸರಸ್ವತಿ ಅವರನ್ನು ಕೊಲೆ ಮಾಡುವುದರಾಗಿ ಹೇಳಿದರು. ರಾಮ್ ಅವರನ್ನು ಬಂಧಿಸಿ ಕರೆದೊಯ್ದರು. ಎಷ್ಟಾದರೂ ಇತಿ ಅಳಲಿಲ್ಲ. ಇತಿ ಅತ್ತು ಬಿಡೆ, ಎಷ್ಟು ಅಳಬೇಕೋ ಅತ್ತು ಬಿಡು. ಒಂದು ಕಣ್ಣೀರು ಹಾಕದವಳ ಕೈ ಹಿಡಿದು ನುಡಿದ ಸಮೃದ್ಧ. ರೀ, ಇಲ್ಲ, ನಾನು ಅಳಲ್ಲ. ನನ್ನಮ್ಮನ ಸಾವಿಗೆ ನಾನು ಕಾರಣ ಅಲ್ಲ. ನನ್ನಮ್ಮನ ಸಾವಿಗೆ ನಾನು ಕಾರಣ ಅಲ್ಲ. ನಾನು ಕೊಲೆಗಾತಿ ಅಲ್ಲ. ನನ್ನ ಅಮ್ಮನನ್ನು ನಾನು ಕೊಂದಿಲ್ಲ. ಇಡೀ ಮನೆಗೆ ಪ್ರತಿಧ್ವನಿಸುವಂತೆ ನಕ್ಕು ಬಿಟ್ಟಳು ಇತಿ. ನಿನ್ನ ಮನಸ್ಸಿಗೆ ನೋವಾಗಿದೆ ಅಲ್ವಾ? ಅದನ್ನು ಅತ್ತು ಹೊರ ಹಾಕಿಬಿಡು. ಇವಾಗ ಅಮ್ಮ ನಿನ್ನ ಹೊಟ್ಟೆಯಲ್ಲಿದ್ದಾರೆ ಅಲ್ವಾ? ನೀನು ಹೀಗೆ ಕೊರಗಿದ್ರೆ ಅವರಿಗೆ ತೊಂದರೆ ಅಲ್ವಾ? ಆದಷ್ಟು ಮೃದುವಾಗಿ ಅವಳನ್ನು ಸಮಾಧಾನಿಸುತ್ತಿದ್ದ. ಇಲ್ಲ ರೀ, ನನಗೆ ನಿಜವಾಗಿಯೂ ಖುಷಿ ಆಗ್ತಿದೆ. ಪ್ರತಿ ವರ್ಷ ಅಮ್ಮ ಸತ್ತ ದಿನ ದೇವರ ಬಳಿ ಸೇವೆ ಸಲ್ಲಿಸಿ ನನಗೆ ಈ ಆಪಾದನೆಯಿಂದ ಮುಕ್ತಿ ಕೊಡು ಎಂದು ಬೇಡುತ್ತಿದ್ದೆ. ಇಂದು ನಿಜವಾಗಿದೆ. ಬನ್ನಿ, ಅಪ್ಪನ ಬಳಿ ಹೋಗಿ ಈ ವಿಷಯ ತಿಳಿಸುವ. ಅವನ ಕೈ ಹಿಡಿದು ಅವಳೇ ಮುಂದಾಗಿ ನಡೆದ್ಲು. ಇತಿ ಮೊದಲು ಡಾಕ್ಟರ್ ಬಳಿ ಹೋಗಿ ಬರುವ. ಅವನಿಗೆ ಭಯ ಆಗಿದೆ, ಇವಳಿಗೆ ಏನಾಗಿದೆಯೋ ಎಂದು. ಇಲ್ಲ ರೀ, ನಾನು ಓಕೆ, ನೋಡಿ ನಗ್ತಾ ಇದ್ದೀನಿ ಎಂದು ನಕ್ಕಳು. ಅವನು ಸುಮ್ಮನೆ ಕಾರು ಓಡಿಸಿದ. ಅಪ್ಪ ಅಪ್ಪ ಕಾರ್ ನಿಲ್ಲುತ್ತಲೇ ಮನೆಯೊಳಗೆ ಓಡಿ ಬಂದ್ಲು. ಏನಾಯ್ತು ಇತಿ? ನಿಧಾನ ಬಾರೆ. ಈ ಸಮಯದಲ್ಲಿ ಈಗೆಲ್ಲ ಓಡಾಡಬೇಡ. ಮೊದಲು ಬಂದಿದ್ದೆ ನೇತ್ರಾವತಿಯವರು. ಇಶಿ ಸಹ ಮನೆಯಲ್ಲೇ ಇದ್ಲು. ಜಯರಾಮ್ ಸಹ ಅವಳ ಕೂಗಿಗೆ ಹೊರ ಬಂದರು. ಅಪ್ಪ ಅಪ್ಪ, ಅಮ್ಮನ ಸಾವಿಗೆ ನಾನು ಕಾರಣ ಅಲ್ಲ ಅಪ್ಪ. ಭಾಗ್ಯ ಆಂಟಿ ಮತ್ತು ಅವರ ಪ್ರೇಮಿಸರಿ ಅಮ್ಮನ ಕೊಲೆ ಮಾಡಿಬಿಟ್ಟು ಸುಟ್ಟು ಹಾಕಿದ್ದಾರೆ. ನಾನಲ್ಲಪ್ಪ, ನಾನು ನಿರಪಾದರೆ ಅಪ್ಪ. ಖುಷಿಯಿಂದ ಅವರ ಕಾಲಿಡಿದ್ಲು. ಇತಿ, ಏನು ಮಾಡ್ತಾ ಇದೀಯಾ? ಎಳು ಮೇಲೆ. ಅವರೇ ಭುಜ ಹಿಡಿದು ಎಬ್ಬಿಸಿದ್ರು. ಅಪ್ಪ ನಿಜ ಅಪ್ಪ, ಬೇಕಿದ್ರೆ ಸಮೃದ್ಧ ಕೇಳಿ ರೀ, ಹೇಳ್ರಿ ಅಮ್ಮನ ಸಾವಿಗೆ ನಾನೆಲ್ಲ ಕಾರಣ ಅಂತ. ಅವನೆಡೆ ತಿರುಗಿದ್ಲು. ಸರಿ ಕಣೋ, ನಾನು ಒಪ್ತೀನಿ. ನೀನು ಹೀಗೆಲ್ಲ ಆಡಬೇಡ. ನೀನೀಗ ಒಬ್ಬಳಲ್ಲ. ಬಾಜಿ ತಬ್ಬಿಬಿಟ್ರು. ಅಪ್ಪ, ಆದರೆ ಅಮ್ಮ ಸತ್ತೋದ್ರಲ್ಲಪ್ಪ. ನಮ್ಮಮ್ಮ ಬಿಟ್ಟು ಹೋದರು. ಅವರ ಪ್ರೀತಿಯೂ ಸಿಗಲಿಲ್ಲ, ನಿಮ್ಮ ಪ್ರೀತಿ ಕೂಡ ಸಿಗಲಿಲ್ಲ. ಇಷ್ಟೊತ್ತು ತಡೆದಿದ್ದ ಕಣ್ಣೀರು ಹರಿಬಿಟ್ಲು. ಹಾಗೆಲ್ಲ ಅಳಬಾರ್ದು. ಅವಳನ್ನು ದೇವರು ಬೇಗ ಕರೆಸಿಕೊಂಡ ಅಷ್ಟೆ. ನಿನ್ನ ತಪ್ಪಾಗಿ ತಿಳಿದು ಅವಮಾನಿಸಿದ್ದಕ್ಕೆ ನನ್ನ ಕ್ಷಮಿಸಿಬಿಡು ಮಗಳೇ. ಈಗ ಸಮಾಧಾನ ಮಾಡ್ಕೊ. ಅವರು ಕಣ್ಣೀರಾದರು. ಇಲ್ಲಪ್ಪ, ನಾನು ನಿರಪರಾಧಿ ಅಂತ ತೋರಿಸ್ಕೊಂಡೆ, ಅದೇ ಖುಷಿ ನನಗೆ ಅಪ್ಪ. ಆದರೆ ಅಮ್ಮ ಅದೆಷ್ಟು ಒದ್ದಾಡಿ ಪ್ರಾಣ ಬಿಟ್ಲು. ಅವಳೆಷ್ಟು ನೋವು ಪಟ್ಲು. ಅವಳ ಬಿಗುವಿಗೆ ಇನ್ನೂ ಹೆಚ್ಚಾಯಿತು. ಅವರಿಬ್ಬರ ಅಳು ನೋಡಿ ಇಶಿ ನೇತ್ರ ಕೂಡ ಕಣ್ಣೀರಿಟ್ಟರೆ ಸಮೃದ್ಧ ಸುಮ್ಮನೆ ನಿಂತಿದ್ದ. ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದನೋ ಈ ಜನ್ಮದಲ್ಲಿ ಅವರ ಪ್ರೀತಿ ಸಿಗಲಿಲ್ಲ. ಆದರೆ ಖಂಡಿತ ನನ್ನ ಪ್ರೀತಿ ಅವರಿಗೆ ಅಮ್ಮನಾಗಿ ಕೊಡ್ತೀನಿ ಎಂದು ಕಣ್ಣೀರೊರೆಸ್ಕೊಂಡು ತನ್ನ ಒಡಲ ಮೇಲೆ ಕೈ ಇಟ್ಟವಳು. ಅಪ್ಪ, ನಂಗೆ ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿದೆ. ಬೀದಿಯ ಕೊನೆಯಲ್ಲಿ ಸಣ್ಣ ಚಾಟ್ ಸೆಂಟರ್ ಇದೆ, ಅಲ್ಲಿಂದ ತಂದು ಕೊಡ್ತೀರಾ? ಅವಳ ದಿಢೀರ್ ಬೇಡಿಕೆ ಅವರಿಗೆ ಆಶ್ಚರ್ಯ ತರಿಸಿದ್ರು. ಸರಿ ಎಂದು ಒಪ್ಪಿದರು. ಇತಿ ನಾನೇ ಕಾರಲ್ಲಿ ಹೋಗಿದ್ದಾರಲ್ಲ, ಮಾವನನ್ನು ಕಳಿಸಲು ಇಚ್ಛಿಸದೆ ಹೇಳಿದ. ಬೇಡ ಸಮೃದ್ಧ, ಅಪ್ಪನ ಬಳಿ ಏನೂ ಕೇಳಿ ಪಡೆದಿಲ್ಲ. ಇನ್ನು ಮುಂದೆ ಅವರೇ ಎಲ್ಲ ಕೊಡಿಸ್ಬೇಕು, ನಾನು ತಿನ್ನಬೇಕು ಎಂದವಳ ಮಾತಿಗೆ ಯಾರೂ ಚಕಾರ ಎತ್ತಲಿಲ್ಲ. ಚಿಕ್ಕಮ್ಮ ಎಂದಳು. ಜಯರಾಮ್ ಅತ್ತ ಹೋದಂತೆ. ನನ್ನ ಅಮ್ಮದ ದೇವತೆ ಚಿಕ್ಕಮ್ಮ, ಅವರನ್ನು ಕೊಲ್ಲುವ ಪ್ರಯತ್ನ ಮಾಡುವ ಮನಸ್ಸಾದರೆ ಹೇಗೆ ಬಂತು? ನೇರವಾಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ಲು ಇತಿ. ಅಕ್ಕ, ಏನು ಹೇಳ್ತಿದೀಯಾ? ನೀನು ಹೇಳಿದೆಯಲ್ಲ ಬೇರೆ ಯಾರು ಅಂತ. ಅಮ್ಮ ಹೇಗೆ? ಇಶಿತಾ ನಂಬಲಾಗಲಿಲ್ಲ. ಇವರೇ ಹೇಳ್ತಾರೆ. ಹೇಳಿ ಚಿಕ್ಕಮ್ಮ, ನನ್ನ ಅಮ್ಮ ಏನು ಮಾಡಿದ್ರು ನಿಮಗೆ? ಗದ್ಗದಿದ್ದ ಧ್ವನಿಯಲ್ಲಿ ಕೇಳಿದ್ಲು. ಇತಿ, ನನ್ನ ಕ್ಷಮಿಸಿಬಿಡೆ. ಇಷ್ಟು ದಿನ ಒಡಲಲ್ಲಿ ಇಟ್ಟುಕೊಂಡಿದ್ದ ಬೆಂಕಿಯನ್ನು ಹೇಳ್ತೀನಿ. ನಾನು ಕೊಲೆ ಮಾಡಲು ಪ್ರಯತ್ನಿಸಿದ್ದು ನಿಜ, ಆದರೆ ಅಕ್ಕ ನನ್ನಲ್ಲ, ನಿನ್ನನ್ನು. ಯಾರಿಗೂ ಅರಿಯದ ಸತ್ಯವ ಹೇಳಿಬಿಟ್ರು ನೇತ್ರ. ಅಮ್ಮ ಎಂದು ಇಶಿತಾ ಕೂಗಿದರೆ, ಚಿಕ್ಕಮ್ಮ ನಿಜವಾ ಎಂದು ಇತಿ ಕೇಳಿದ್ಲು. ಹೌದು ಕಣೆ, ಹೌದು. ಅಕ್ಕನಿಗೆ ಜಯರಾಮ್ ಸಂಬಂಧ ಬಂದಾಗ ನಾನು ಅವರನ್ನು ಇಷ್ಟಪಟ್ಟೆ. ಆದರೆ ನನ್ನ ಮಾತು ಯಾರೂ ಕೇಳದೆ ಅಕ್ಕನನ್ನು ಅವ್ರಿಗೆ ಮದುವೆ ಮಾಡಿದರು. ಅವರ ಸುಂದರ ಕುಟುಂಬ ನೋಡಿ ನನಗೆ ಸಹಿಸಲಾಗಲಿಲ್ಲ. ಅಕ್ಕನ ಖುಷಿಯನ್ನು ಹೇಗಾದರೂ ಕಿತ್ಕೊಳ್ಬೇಕು. ಅವರ ಖುಷಿಯ ನೀನೆಂದು ನಿನ್ನ ಕೊಲ್ಲಲು ನೋಡಿದೆ, ಆದರೆ ಅಕ್ಕ ಬಲಿಯಾದ್ಲು. ಆದರೂ ನನಗೆ ಪಶ್ಚಾತ್ತಾಪ ಆಗಲೇ ಇಲ್ಲ. ನಾಟಕಾಡಿ ಅವರನ್ನ ಮದುವೆ ಆದೆ. ಈಗ ಅರಿವಾಗಿದೆ ನನಗೆ ನಾನು ಮಾಡಿದ್ದೆಷ್ಟು ತಪ್ಪ ಅಂತ. ಹಣೆ ಬಡಿದುಕೊಂಡು ಅಳುತ್ತಿದ್ದರು ನೇತ್ರ ನೆಲದ ಮೇಲೆ ಕುಳಿತು. ಚಿಕ್ಕಮ್ಮ, ನನ್ನ ಸಾವು ಬಯಸಿದ್ರಾ? ಅವರ ಕಾಲ ಬಳಿ ಕುಳಿಸಿದ್ಲು. ಆವಾಗ ಆಸ್ತಿಯ ಮಂಕು ಕವಿದಿತ್ತು ಕಣೆ, ಅದಕ್ಕಾಗಿ ಹಾಗೆ ಮಾಡಿದೆ. ಕ್ಷಮಿಸಿಬಿಡೆ ಈ ಪಾಪಿಯ. ಅವಳ ಕಾಲಿಗೆರಗಿ ಮುಂದಾದರು. ಬೇಡ ಚಿಕ್ಕಮ್ಮ, ಬೇಡ. ನೀವು ದೊಡ್ಡವರು, ಇರಲಿ, ಆಗಿದ್ದು ಹಾಗೋಯ್ತು. ಹೇಳಿ ಮೇಲೆ. ಅಪ್ಪ ಬರುವ ಟೈಮ್. ಅವರಿಗೆ ಈ ವಿಷಯ ತಿಳಿಯಕೊಡೋದು. ದಡಬಡನೆ ಎದ್ದು ಕಣ್ಣೀರೋಯಿಸ್ಕೊಂಡ್ಲು. ಇಲ್ಲವೇ, ಇಂದು ಎಲ್ಲವೂ ತೀರ್ಮಾನ ಆಗಲಿ. ನಾನು ಜೈಲಿಗೆ ಹೋಗಲು ಸಿದ್ಧ. ಅವರು ಗಟ್ಟಿಯಾಗಿ ನೋಡಿದರು. ಚಿಕ್ಕಮ್ಮ, ಅಪ್ಪ ಹಾರ್ಟ್ ಪೇಷಂಟ್. ಈ ವಿಷಯ ತಿಳಿದು ಅವರಿಗೆ ಹೆಚ್ಚು ಕಡಿಮೆ ಆದರೆ ನಾನಂತೂ ಬದುಕೋದಿಲ್ಲ. ಪ್ಲೀಸ್ ಹೇಳಿ ಮೇಲೆ. ಅದಕ್ಕಾಗಿ ಅವರನ್ನು ಆಚೆ ಕಳಿಸಿದ್ದು. ಅಷ್ಟಕ್ಕೂ ನೀವು ಕಾರಣ ಅಲ್ಲ. ಆ ಸಿಲಿಂಡರ್ನಲ್ಲಿ ಗ್ಯಾಸ್ ಖಾಲಿಯಾಗಿತ್ತು. ನಿಮಗೆ ಶಿಕ್ಷೆ ಕೊಡಿಬಾರದೆಂದು ನಾ ಪೊಲೀಸ್ ಎದುರು ಏನೂ ಹೇಳಲಿಲ್ಲ ಎಂದವಳು ಅವರನ್ನು ಮೇಲೆ ಕೂರಿಸಿದ್ಲು. ಅಮ್ಮ,
ನಿನ್ನ ಮಗಳಾಗಿ ಹುಟ್ಟಿದ ತಪ್ಪಿಗೆ ನನಗೆ ಶಿಕ್ಷೆ ಆಗಿದೆ. ನಿನ್ನಂಥ ಕಟುಕಿ ಅಮ್ಮ ಒಡ ಹುಟ್ಟಿದ ಅಕ್ಕನ ಮಗಳ ಕೊಲ್ಲುವ ಯೋಚನೆ ಹಾಕಿದ್ದಲ್ಲದೆ ನನ್ನನ್ನು ಅವರ ವಿರುದ್ಧ ಮಾಡಿಬಿಟ್ಟೆ. ತನ್ನ ಮನೆ ಎದುರು ನಿಂತು ನುಡಿದಳು ಇಶಿ. ನೇತ್ರ ಏನು ಹೇಳಿಲ್ಲ, ಸುಮ್ಮನೆ ಅಳುತ್ತಾ ಕುಳಿತರು. ಅಷ್ಟರಲ್ಲಿ ಜಯರಾಮ್ ಬಂದರು. ಇಶಿ, 5 ಪ್ಲೇಟ್ ತಗೊಂಡು ಬಾ, ಎಲ್ಲರಿಗೂ ತಂದಿರುವೆ ಎಂದವರು ಸೋಫಾ ಮೇಲೆ ಕುಳಿತರು. ಸುಸ್ತಾದ ಕಾರಣ. ನಮಗೆಲ್ಲ ಯಾಕೆ ಮಾವ, ಅವಳೊಬ್ಬಳಿಗೆ ತಂದಿದ್ರೆ ಸಾಕಿತ್ತು, ಸಮೃದ್ಧ ನುಡಿದ. ನನ್ನ ಮಗಳು ಮೊದಲ ಬಾರಿ ಬಾಯ್ಬಿಟ್ಟು ಕೇಳಿದಾಳೆ, ಹೇಗೆ ತರದೇ ಇರಲಿ ಎಂದವರು ಇಶಿತಾ ಕೊಟ್ಟ ಪ್ಲೇಟಿಗೆ ಪಾನಿಪುರಿ ಹಾಕಿ ಅವರೇ ಮಸಾಲೆ ತುಂಬಿ ಅವಳ ಬಾಯಿಗಿಟ್ರು. ಅವರ ಪ್ರೀತಿಗಾಗಿ ಹಂಬಲಿಸುವವಳು 3 ಪ್ಲೇಟ್ ಪಾನಿಪುರಿ ಒಬ್ಳೇ ತಿಂದ್ಲು. ಅಯ್ಯೋ ಸಾಕಪ್ಪ, ನನಗೆ ತಂದ ಅಷ್ಟು ತಿನ್ನಿಸಿದ್ರೆ ಚಿಕ್ಕಮ್ಮ ಇಶಿಗೆ ಬೇಡವಾ ಎಂದು ಮೇಲೆದ್ದಳು. ನೇತ್ರ, ಮಕ್ಕಳು ತಿನ್ನಲಿ ಬಿಡು, ನನಗೇನು ಬೇಡ, ಅಳಿಯಂದ್ರೆ ನೀವು ತಿನ್ನಿ. ಅವನತ್ತ 1 ಪ್ಲೇಟ್ ಕೊಟ್ಟರು. ನೇತ್ರ ಅಲ್ಲಿರೋದಾದರೆ ರೂಮಿಗೆ ಹೋದರು. ಸಮೃದ್ಧ, ಬೇಗ ತಿನ್ನಿ, ಮನೆಯಲ್ಲಿ ಹೇಳಿಲ್ಲ ಅಲ್ವಾ, ಅವಳು ಅವರಿಂದ ನಡೆದ್ಲು. ಚಿಕ್ಕಮ್ಮ, ಆಗಿದ್ದೆಲ್ಲ ಹಾಗೆ ಹೋಯ್ತು, ಇನ್ಮುಂದೆ ಅಪ್ಪನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎಂದವಳು. ನನ್ನ ಕ್ಷಮಿಸ್ತೀಯಾಯ್ತಿ? ಪಾಪ ಪ್ರಜ್ಞೆಯಿಂದ ನೊಂದಿದ್ದರವರವರು. ಹ್ಞೂ ಚಿಕ್ಕಮ್ಮ, ನಾನು ಎಲ್ಲರನ್ನೂ ಕ್ಷಮಿಸುವೆ ಎಂದವಳೆ. ಅವರ ಉತ್ತರಕ್ಕೂ ಕಾಯದೆ ಹೊರಬಂದಳು. ತನ್ನಪ್ಪನ ಕಾಲಿಗೆ ನಮಸ್ಕರಿಸಿ ಇಬ್ಬರು ಮನೆಯ ತೊರೆದರು. ಹಾಯ್ ಸಾನಿಧ್ಯ, ಇದೇನು ನೀವಿಲ್ಲಿ? ಸಾನಿಧ್ಯಳ ಕಾಲೇಜಿನ ಬಳಿ ನಿಂತ ಋತ್ವಿಕ್ ಕೇಳಿದ. ಕಾಲೇಜಿಗೆ ಓದೋಕೆ ಬರದೆ ಇನ್ಯಾಕೆ ಬರ್ತಾರೆ? ಅವಳು ಇದೇ ಕಾಲೇಜ್. ಋತ್ವಿಕ್ ಪಕ್ಕ ನಿಂತಿದ್ದ ಅವನ ತಂಗಿ ಸಾನು ಗೆಳತಿ ನಮಿತಾ ನೋಡಿದ್ಲು. ನೀವಿಬ್ಬರು ಕ್ಲಾಸ್ಮೇಟ್ಸಾ ಎಂದವನ ಪ್ರಶ್ನೆಗೆ ಸಾನು ಉತ್ತರಿಸಲೇ ಇಲ್ಲ. ಹೌದು ಗೂಬೆ, ನೀನು ಕಾಲೇಜ್ಗೆ ಬಂದಿದ್ರೆ ತಿಳಿತಿತ್ತು. ಇವಳು ನನ್ನ ಕ್ಲೋಸ್ ಫ್ರೆಂಡ್. ಹೌದು, ನಿನ್ಗೇನು ಗೊತ್ತು ಇವಳು? ಸಾನು ಪಕ್ಕ ನಿಂತು ಕೇಳಿದ್ಲು. ಹಾಂ, ಹೀಗೆ ಬೇಕಾದವರು ಎಂದವ ಕಾರ್ ತಿರುಗಿಸಿಕೊಂಡು ಹೊರಟ. ಕನ್ನಡಿಯಲ್ಲಿ ನಿಂತವಳ ನೋಡುವುದ ಮರೆಯಲಿಲ್ಲ ಅವ. ಅವಳಿನ ಇಂದಿನ ವರ್ತನೆ ಅವನ ಮನಸ್ಸಿಗೂ ನೋವು ಕೊಟ್ಟಿತ್ತೇನೋ. ಅವಳ ಧ್ವನಿ ಕೇಳದೆ ಕಿವಿ ಅಳುತ್ತಿತ್ತೇನೋ. ಸುಮ್ಮನೆ ಹೋಗಿಬಿಟ್ಟ. ಸಾನು, ನಿನ್ನ ಅಣ್ಣನ ಮಾತಾಡಿಸಿದ್ದು ನೋಡಿದ್ರೆ ಪ್ರಪಂಚದ 8ನೇ ಅದ್ಭುತ ಕಣೆ. ಇದುವರೆಗೂ ಯಾವ ಹುಡುಗಿಯನ್ನು ಮಾತಾಡಿಸಿಲ್ಲ ಅವನು. ಸಾನುವಿನ ಹೆಗಲ ಮೇಲೆ ಕೈ ಹಾಕಿ ನುಡಿದ್ಲು. ಹೋ, ನಂಗೆ ಗೊತ್ತಿಲ್ಲ ನೋಡು, ಹೆಣ್ಣು ಮಕ್ಕಳ ಜೊತೆ ಮಾತಾಡದೆ ಗರ್ಲ್ ಫ್ರೆಂಡ್ ಇರ್ತಾಳ. ಬಾರೆ ಸುಮ್ಮನೆ. ಸಾನುಗೆ ಬೇಜಾರಾಗಿದೆಯಲ್ಲ. ಏನು, ಗರ್ಲ್ ಫ್ರೆಂಡಾ? ಬಾಯಿ ತೆಗೆದಳು ನಮಿತಾ. ಅದಕ್ಕೆ ಯಾಕೆ ಇಷ್ಟಗಲ ಬಾಯಿ ತೆಗಿಯೋದು? ಲೇ, ನಮ್ಮಣ್ಣ ಹುಡುಗಿನ ನೋಡೋದೇ ಹೆಚ್ಚು, ಇನ್ನೆಲ್ಲಿ ಲವ್ವರ್. ಹಾಗೇನಾದರೂ ಇದ್ದರೆ ನಾನೇ ಒಂದು ಸ್ಟೆಪ್ ಡ್ಯಾನ್ಸ್ ಮಾಡಿ ಬಿಡ್ತಿದ್ದೆ. ನಿನಗೆ ಗೊತ್ತಿರಲಿಕ್ಕಿಲ್ಲ. ಬಾ, ಅವಳೇ ನೋಡಿದ್ಲಲ್ಲ ಕಣ್ಣಾರೆ. ಲೇ, ಅವರ ಹೆಸರು ಗೊತ್ತಾ ನಿನಗೆ? ಅದೇನೋ ಅಭಿಜ್ಞಾ. ಮರೆಯಲೇಗೆ ಸಾಧ್ಯ? ಲೇ, ಆ ಲೂಸಾ, ಅದು ನಮ್ಮ ಮಾವನ ಮಗಳು. ಯಾರಾದರೂ ಬಕ್ರ ಸಿಕ್ಕರೆ ಹೀಗೆ ಫೂಲ್ ಮಾಡೋದವನು. ಅವಳು ಆಲ್ರೆಡಿ ಸೋಲ್ಡ್ ಔಟ್. ಆದರೆ ಅವರಪ್ಪನಿಗೆ ನಮ್ಮಣ್ಣನೇ ಬೇಕಂತೆ. ಅದಕ್ಕೆ ಇಬ್ಬರ ಮದುವೆ ಮಾಡಲು ನೋಡ್ತಿದ್ದಾರೆ. ನಮ್ಮ ಅಣ್ಣ ಅವಳನ್ನು ಜಸ್ಟ್ ಫ್ರೆಂಡ್ ಥರ ನೋಡೋದು, ಬೇರೆ ಏನಿಲ್ಲ ಎಂದು ಜೋರಾಗಿ ನಕ್ಕು ಮುಂದೆ ನಡೆದಳು ನಮಿತಾ. ನಾನು ಬಕ್ರನ, ಯು ಇಡಿಯಟ್ ಎಂದು ಹಲ್ಲು ಕಡಿದರೂ ಅವನು ಸಿಂಗಲ್ ಎಂದು ಮನ ಹರ್ಷಿಸಿತ್ತು. ಏನೇ, ನಮ್ಮ ಅಣ್ಣಂಗೆ ಲೈಕ್ ಹಾಕೋ ಪ್ಲಾನಾ ಎಂದು ಚೇಡಿಸಿದ ಹುಡುಗಿಯ ಅಟ್ಟಿಸಿಕೊಂಡು ಓಡಿದ್ಲು. ಆದರೂ ಗೆಳತಿಯರಿಬ್ಬರು ಸಂಬಂಧಿಗಳು ಆಗುವುದರಲ್ಲಿದ್ದರು. ಸಮೃದ್ಧ ಕಾರ್ ನಿಲ್ಲಿಸಿ ಮನೆಯ ದಾರಿ ನಡುವೆ ನುಡಿದಳು. ಅವ ಸುಮ್ಮನೆ ಕಾರ್ ನಿಲ್ಲಿಸಿದ. ಇಳಿದು ಬಂದು ನಿಸರ್ಗ ನೋಡುತ್ತಾ ನಿಂತಳು ಆಕಾಶದೆಡೆಗೆ ಮುಖ ಮಾಡಿಕೊಂಡು. ಅವಳೆದುರು ಬಂದವ ತನ್ನ ಕೈ ಚಾಚಿ ನಿಂತ. ತಬ್ಬಿದ್ಲು. ಅವಳಿಗೆ ಬೇಕಾದ ಎಲ್ಲ ಸಾಂತ್ವನ ಅದೊಂದೇ ಅಪ್ಪಿಗೆಯಲ್ಲಿತ್ತು. ಸಮೃದ್ಧ, ಎಲ್ಲ ಮುಗಿತು ಅನ್ನುವಾಗಲೇ ಯಾಕೆ ಎಲ್ಲ ಹೊಸದಾಗಿ ಶುರುವಾಗುತ್ತೆ? ಯಾಕೆ ಮತ್ತೆ ಎಲ್ಲವೂ ನನ್ನ ಬಳಿಯ ಹುಡುಕಿ ಬರುತ್ತೆ? ಎಲ್ಲ ಸಮಸ್ಯೆಗಳ ಮೂಲ ನಾನೇನ ಸಮೃದ್ಧ? ಅಮ್ಮನ ಸಾವಿಗೆ ನಾನು ಕಾರಣ ಅಲ್ಲ ಅಂತ ಖುಷಿ ಪಡಲು, ಅಮ್ಮ ನರಳಾಡಿ ಸತ್ಲು ಅಂತ ದುಃಖ ಪಡಲು ನನಗೂ ಸಾಕಾಗಿ ಹೋಗಿದೆ ಸಮೃದ್ಧಿ. ಎಲ್ಲ ಸಹಿಸಿ ಎಲ್ಲವನ್ನು ಬಿಟ್ಟು ದೂರ ಹೋಗುವವನ್ನೇ. ನನಗೆ ನೀವೊಬ್ಬರಿದ್ರೆ ಸಾಕು. ನನ್ನನ್ನು ಎಲ್ಲಿಯಾದರೂ ಕರೆದುಕೊಂಡು ಹೋಗಿ, ಇಲ್ಲೇ ಇದ್ದರೆ ಹುಚ್ಚು ಹಿಡಿಯುತ್ತೆ ನನಗೆ. ಅವನದಿಗೆವರೆಗೆ ಬಿಕ್ಕಿ ಬಿಕ್ಕಿ ಅತ್ತು ನೋಡಿದ್ಲು. ಇಲ್ಲಿ ನೋಡು, ನಾನು ಮೊದಲೇ ಯೋಚಿಸಿದ್ದೆ, ಇಂದು ಆಗಲೇ ತಡವಾಗಿದೆ, ನಾಳೆ ಬೆಳಗ್ಗೆ ಎದ್ದು ಹೋಗಿ ಬಿಡುವ, ಯಾರಿಗೂ ಗೊತ್ತಾಗದ ಹಾಗೆ ಎಂದು ಅವಳನ್ನು ಸಮಾಧಾನಿಸಿ ಮನೆಗೆ ಕರೆದುಕೊಂಡು ಹೋದ. ಅವಳು ಊಟ ಮಾಡಿ ಮಲಗಿದ ಮೇಲೆ ಮನೆಯವರ ಬಳಿ ಚರ್ಚಿಸಿ ಯಾವುದಾದ್ರೂ ಹಳ್ಳಿಯ ಹೋದರೆ ಮನಸ್ಸು ತಿಳಿಯಾಗುತ್ತದೆಂದು ಅಲ್ಲಿಗೆ ಹೋಗಲು ತೀರ್ಮಾನಿಸಿದ. ಆದರೆ ಈ ಟೈಮ್ನಲ್ಲಿ ಸಿಟಿ ಬಿಟ್ಟು ದೂರ ಹೋಗಲು ಇಚ್ಛಿಸದ ಲಕ್ಷ್ಮಿಯವರ ತವರಿಗೆ ಹೋಗುವುದೆಂದು ತಿಳಿಸಿದರು. ಅಂತೆಯೇ ಯಾರು ಅವರ ಪ್ರಯಾಣದ ಬಗ್ಗೆ ಚರ್ಚಿಸುವುದಾಗಲಿ, ತಮಗೆ ಗೊತ್ತಿದೆ ಎಂದು ಇತಿಯ ಬಳಿ ಹೇಳುವುದಾಗಲಿ ಮಾಡಬಾರದೆಂದು ತಾಕೀತು ಆಗಿತ್ತು. ಆದರೆ ರೇಖಾಳ ಇರುವ ಯಾರೂ ತಿಳಿದಿರಲಿಲ್ಲ. ಅವಳೇನೇ ಉಪಾಯ ಮಾಡಿದಳು. 15 ದಿನ ವಾಸ ಮಾಡಿ ಬರಬೇಕೆಂದು ಆರ್ಡರ್ ಮಾಡಿದ್ರು ಅಮ್ಮಂದಿರು. ಮಾರನೇ ದಿನ ಬೆಳಗ್ಗೆ ಪ್ರಯಾಣ ಶುರುವಾಗಿತ್ತು. ನೀತಿ, ನಾವೇನು ಕೇಳೋದಿಲ್ಲ, ಹುಷಾರಾಗಿ ಬನ್ನಿ, ಆದರೆ ಜಾಸ್ತಿ ಜನ ಇರಬೇಡಿ, ನಮಗೂ ನಿಮ್ಮನ್ನು ಬಿಟ್ಟಿರೋದು ಕಷ್ಟ ಎಂದು ಕಳುಹಿಸಿಕೊಟ್ಟರು ಪಾಟೀಲ್ ಮನೆಯವರು. ಆದರೆ ಕಾರ್ ಲಕ್ಷ್ಮಿಯವರ ಊರಿನ ದಾರಿ ಹಿಡಿಯದೆ ಬೇರೆ ಕಡೆ ಸಾಗಿತ್ತು. ಮುಂದುವರಿಯುವುದು. ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಆಯಿತಾ? ನಾನು ಕಾಯ್ತಾ ಇರ್ತೀನಿ. ನಾನು ನಿಮ್ಮ
ರೂಪ ಕನ್ನಡತೆ ನೆನಪಿರಲಿ.